ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 1 ಮೇ 2026. ಮುರಳಿ ಮಹಾವಾಕ್ಯಗಳು. मीठे बच्चे, तुमने रावण की मत पर बाबा की ग्लानि की तो भारत कौड़ी तुल्य बना। अब उसे पहचान कर याद करो तो धनवान बन जाएंगे। ಮಧುರ ಮಕ್ಕಳೇ, ತಾವು ರಾವಣನ ಮತದಂತೆ ನಡೆದು ಭಗವಂತ ತಂದೆಯ ನಿಂದನೆಯನ್ನು ಮಾಡಿರುವ ಕಾರಣ ಭಾರತ ಕೌಡಿ ಸಮಾನವಾಗಿದೆ. ಯಾವಾಗ ಮತ್ತೆ ಭಗವಂತ ತಂದೆಯನ್ನು ಅರಿತುಕೊಂಡು ಸತ್ಯವನ್ನು ತಿಳಿದು ಅವರನ್ನು ನೆನಪು ಮಾಡಿದ್ರಿ ಅಂತಂದರೆ ಪುನಃ ಧನವಾನರಾಗುತ್ತೀರಿ. ಬಾಬಾ ಹೇಳ್ತಾರೆ, ನೀವು ಯಾವಾಗ ರಾವಣನ ಮತದಂಗೆ ನಡೆದ್ರಿ ಅಂದರೆ ರಾವಣ ನಮಗೆ ಟ್ರೈನಿಂಗ್ ಕೊಡ್ಲಿಕ್ಕೆ ಶುರು ಮಾಡ್ದ, ನೀವು ಸ್ಥೂಲಿದ್ದೀರಿ, ನೀವು ದೇಹ ಇದ್ದೀರಿ. ನಮ್ಮ ಮೈಂಡ್ ತಿಳ್ಕೊಳ್ಳಿಕ್ಕೆ ಶುರು ಮಾಡಿತು, ನಾ ದೇಹ ಇದ್ದೀನಿ, ಸ್ಥೂಲಿದ್ದೀನಿ, ಎತ್ತರಿದ್ದೀನಿ, ದಪ್ಪಿದ್ದೀನಿ. ಹೀಗೆ ನಾನು ಅತಿ ಸೂಕ್ಷ್ಮ ಪ್ರಕಾಶ ಇರುವ ಸತ್ಯವನ್ನು ಮರೆತು ನಾನು ಒಂದು ಕಲರ್ಫುಲ್ ಆಗಿರುವಂಥ ವ್ಯಕ್ತಿತ್ವ ಅಂತ ತಿಳ್ಕೊಂಡೆ. ನಾನು ಅತ್ಯಂತ ಸೂಕ್ಷ್ಮವಾಗಿರುವ ಸತ್ಯವನ್ನು ಮರೆತು ಭಾರವಾದಂತಹ ಈ ರೀತಿ ಎತ್ತರವುಳ್ಳ ದಪ್ಪವಾಗಿರುವ ತೆಳ್ಳಗಾಗಿರುವ ವ್ಯಕ್ತಿ ಅಂತ ತಿಳ್ಕೊಂಡೆ. ಅಷ್ಟೇ ಅಲ್ಲದೆ ನಾನೊಂದು ಅವಿನಾಶಿ ಚೇತನ ಅನ್ನೋದನ್ನು ಮರೆತು ನಾನೊಂದು ಸ್ತ್ರೀ ಪುರುಷ ಎನ್ನುವ ಭಾನದಲ್ಲಿ ಸಿಕ್ಕಾಕೊಂಡ್ವಿ. ಹೀಗೆ ರಾವಣ ಅನೇಕ ತನ್ನ ಶಿಕ್ಷಣವನ್ನು ಕೊಡ್ತಾ ರಾವಣನ ಮತದಂತೆ ನಡೀತಾ ನಾವು ಸ್ವಯಂ ಪರಮಾತ್ಮನ ನಿಂದನೆಯನ್ನು ಮಾಡಲಿಕ್ಕೆ ಶುರು ಮಾಡಿದ್ವಿ. ಭಗವಂತನ ನಿಂದನೆ ಮಾಡೋದು ಅಂದರೆ ಪರಮಾತ್ಮನ ನಮ್ಮ ಸತ್ಯವನ್ನು ಮರೆತಿದ್ದಕ್ಕೆ ನಾವು ತಂದೆ ಸತ್ಯವನ್ನು ಮರ್ತು ಬಿಟ್ವಿ, ಸತ್ಯದಿಂದ ದೂರ ಆಗಿಬಿಟ್ವಿ. ಹೀಗಾಗಿ ವಾಪಸ್ ರಾವಣ ಕಲಿಸಿಕೊಟ್ಟ ಪರಮಾತ್ಮ ಸರ್ವವ್ಯಾಪಿ ಇದ್ದಾನೆ, ಭಗವಂತ ನಮ್ಮಿಂದ ದೂರದಾನ, ನಮ್ಮಿಂದ ಬಹಳ ಎತ್ತರದಲ್ಲಿದ್ದಾನೆ, ಭಗವಂತನಿಗೂ ನಮಗೂ ಬಹಳ ಅಂತರ ಇದೆ, ನಾವು ಕೆಳಗೆ, ಅವನ ಮೇಲೆ, ಅವನು ಶ್ರೇಷ್ಠ, ನಾವು ಕನಿಷ್ಠ ಅನ್ನುವಂಥದ್ದನ್ನು ತುಂಬಿದ. ನಾವು ಹಾಗೇ ಹಾಡ್ತಾ ಹಾಗೇ ಮಹಿಮೆ ಮಾಡ್ತಾ ಭಗವಂತನನ್ನು ಬಹಳ ಶ್ರೇಷ್ಠ, ನಮ್ಮನ್ನು ಅಂದರೆ ನಾವು ಪರಮಾತ್ಮನ ಸಂತಾನರಾಗುವ ಬದಲು ಕೇವಲ ಬೇಡಿಕೊಳ್ಳುವಂತಹ ಭಕ್ತರಾದ್ವಿ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಈ ಭಾರತ ಕೌಡಿ ಸಮಾನ ಆಗಿಬಿಡ್ತು. ಭಾರತ ಅಂದರೆ ಇಡೀ ವಿಶ್ವಕ್ಕನೇ ಒಂದು ಸಮಯದಲ್ಲಿ ಭಾರತ ಅಂತ ಹೇಳಾಗ್ತಿತ್ತು. ಆ ಭಾರತ ಹೇಗಿತ್ತು? ಆ ಭಾರತ ಅದು ಯಾವ ಭಾರತ ಅಂದರೆ ಎನ್ಲೈಟನ್ಡ್ ಸೋಲ್ಸ್ ಇರುವಂತಹ ದಿವ್ಯ ಭಾರತ, ಅರ್ಥಾತ್ ಈ ದಿವ್ಯ ಮನಸ್ಸು. ಒಂದು ಟೈಮಲ್ಲಿ ಈ ಮನಸ್ಸು ಸಂಪೂರ್ಣ ಅಖಂಡವಾಗಿತ್ತು. ಆತ್ಮ ರಾಜನ ಒಂದು ಜೊತೆಯಲ್ಲಿ ಸಂಘದಲ್ಲಿ ಯುನೈಟೆಡ್ ಆಗಿ ನಡೀತಾ ಇತ್ತು. ಆದರೆ ಬಾಬಾ ಹೇಳ್ತಾರೆ, ಈ ಮನಸ್ಸು, ಈ ಭಾರತ ಕೌಡಿ ಸಮಾನ ಆಗಿಬಿಟ್ಟಿದೆ. ಅಂದರೆ ತನ್ನ ತುಚ್ಛ, ಕಮ್ಜೋರ, ನಾವೆಲ್ಲ ಕಮ್ಮಿರೋರು, ಅಂದರೆ ಗಿಲ್ಟ್ ಫೀಲ್ ಮಾಡೋದು, ನಾವು ಅಪಮಾನಗೊಂಡವರು, ನಾವು ತಿರಸ್ಕರಿತಗೊಂಡವರು, ಹೀಗೆ ಅನೇಕ ವಿಷಯಗಳಲ್ಲಿ ದೇಹಭಾನದ ಕಮ್ಜೋರಿಗಳಲ್ಲಿ ಮನಸ್ಸು ಸಿಕ್ಕಾಕೊಂಡಿದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಕೌಡಿ ಸಮಾನ ಆಗಿಬಿಟ್ಟಿದೆ ನಿಮ್ಮ ಆ ಪಾವನಕಾರಿ ಪವಿತ್ರ ಮನಸ್ಸು ಭಾರತ ಈಗ ಕೌಡಿ ಸಮಾನಾಗಿದೆ. ಅಬ್ ಉಸೆ ಪಹಚಾನ್ ಕರ್, ಈಗ ಆ ತಂದೆಯನ್ನು ತಿಳಿದುಕೊಂಡು ನೀವು ಅವರನ್ನು ನೆನಪು ಮಾಡಿದ್ರಿ ಅಂದರೆ ಪುನಃ ಧನವಾನರಾಗ್ತೀರಿ. ಧನ ಅಂದರೆ ಸ್ಥೂಲ ಧನ ಜರೂರಿ ಇದೆ, ಆದರೆ ಸ್ಥೂಲ ಧನ ಪ್ರಾಪ್ತಿಯಾಗೋದು ಜ್ಞಾನಧನದಿಂದ. ಭಲೆ ಇವತ್ತೇನು ಜಗತ್ತಿನಲ್ಲಿ ಸ್ಥೂಲ ಧನ ಇದೆ, ಈ ಧನ ಡ್ರಾಮಾ ಅನುಸಾರ ಪ್ರಾಪ್ತಾಗಿದೆ. ಭಲೆ ಜ್ಞಾನ ಇಲ್ಲದಿರುವವರ ಜೀವನದಲ್ಲೂ ಕೂಡ ಸಾಕಷ್ಟು ಧನ ಪ್ರಾಪ್ತಿ ಇದೆ. ಇಲ್ಲಿ ಬಾಬಾ ಹೇಳೋದು ಸೂಕ್ಷ್ಮವಾದ ಜ್ಞಾನಧನ. ಯಾವಾಗ ತಮ್ಮ ಹತ್ರ ಜ್ಞಾನಧನ ಸಂಪೂರ್ಣ ಭರ್ಪೂರ ಅನುಭವ ಮಾಡ್ತೀರೋ ಆವಾಗ ಸ್ಥೂಲವಾದಂತಹ ಏನೆಲ್ಲ ಅವಶ್ಯಕತೆಗಳಿವೆಯೋ ಅವೆಲ್ಲ ಪೂರ್ಣ ಆಗಲಿಕ್ಕೆ ಶುರುವಾಗ್ತದೆ. ಅದಕ್ಕೆ ಕೇವಲ ಪರಮಾತ್ಮನನ್ನು, ತಂದೆಯನ್ನು ಅರಿತುಕೊಳ್ರಿ, ತಂದೆಯ ಸತ್ಯ ಸ್ಮೃತಿಯಲ್ಲಿ ಸ್ಥಿತವಾಗ್ರಿ. ಪ್ರಶ್ನ, सीढ़ी के चित्र में कौन सा वंडरफुल राज समाया हुआ है? ಮೆಟ್ಟಲಿನ ಯಾವುದು
ಭಾರತದ ಉತ್ಥಾನ ಮತ್ತು ಪತನದ ಮೆಟ್ಟಿಲುಗಳದೇನು ಚಿತ್ರ ಇದೆ, 84 ಜನ್ಮಗಳ ಚಿತ್ರ ಇದೆ. ಆ ಚಿತ್ರದಲ್ಲಿ ಯಾವ ಒಂದು ಅದ್ಭುತ ರಹಸ್ಯ ತುಂಬಲಾಗಿದೆ ಇದೆ ಅಂತ ಹೇಳ್ತಾರೆ ಬಾಬಾ. आधा कल्प है भक्ति के डांस और आधा कल्प है ज्ञान के डांस. ಅದರಲ್ಲಿ ಯಾವ ರಹಸ್ಯ ತುಂಬಿದೆ ಅಂದರೆ ಅರ್ಧ ಕಲ್ಪ ಭಕ್ತಿಯ ರಹಸ್ಯ ಇದೆ, ಡಾನ್ಸ್ ಇದೆ, ಅರ್ಧ ಕಲ್ಪ ಜ್ಞಾನದ ಡಾನ್ಸ್ ಇದೆ. ಅರ್ಧ ಕಲ್ಪ ಭಕ್ತಿಯ ಡಾನ್ಸ್ ಅಂದರೆ ಡಾನ್ಸ್ ಮೀನ್ಸ್ ಮೂಮೆಂಟ್ಸ್. ಅಲ್ಲಿ ತಾಳ ಹಾಕೋದು, ತಾಳಕ್ಕೆ ಕುಣಿಯೋದು, ರಾಗ, ಸಂಗೀತ, ನೃತ್ಯ ಇದೆಲ್ಲವೂ ಸೇರಿರ್ತದ. ಭಕ್ತಿಯಲ್ಲಿ ಬಹಳಷ್ಟು ರಾಸ್ ಮಾಡೋದು, ಮಗ್ನ ಆಗೋದು ಇದು ಭಲೇ ಇದೆ, ಆದರೆ ಸ್ಥೂಲ ರೂಪದ ಕ್ರಿಯೆ ಮೂಲಕ. ಅರ್ಧ ಕಲ್ಪ ಜ್ಞಾನದ ಡಾನ್ಸ್ ಮಾಡ್ತೀರಿ, ಅರ್ಥಾತ್ ಏನು ಮೂಮೆಂಟ್ಸ್ ಇದೆ ಬಹಳ ಸೂಕ್ಷ್ಮ ರೂಪದಲ್ಲಿ. ನಮ್ಮ ಪ್ರತಿ ಭಾವನಾ, ಪ್ರತಿ ಮನಸ್ಸಿನ ವಿಚಾರ, ನಮ್ಮ ಪ್ರತಿ ವೈಬ್ರೇಷನ್ಸ್ ಇವೆಲ್ಲವೂ ಒಂದಕ್ಕೊಂದು ಸುಮಧುರವಾಗಿ ಏನು ಒಂದಕ್ಕೊಂದು ಹೇಗಿರ್ತದೆ ಅಂತಂದರೆ ಎಲ್ಲವೂ ಜೊತೆಯಾಗಿ ಸೇರಿಕೊಂಡಿರ್ತದೆ ಅಂತ. ಅದಕ್ಕೆ ಸಂಘಟಿತವಾಗಿರ್ತದ. ಡಾನ್ಸ್ ಯಾವಾಗಲೂ ಉತ್ತಮ ಡಾನ್ಸ್ ಯಾವಾಗಂದರೆ ಅಲ್ಲಿ ಅದಕ್ಕೆ ತಾಳ ಹಾಕುವಂಥವರು, ಕುಣಿಯುವಂಥವರು, ಅದರ ಬ್ಯಾಕ್ಗ್ರೌಂಡ್ ಸೌಂಡ್, ಪ್ರೇಕ್ಷಕರು ಎಲ್ಲವೂ ಕೂಡ ಸರಿಯಾಗಿದ್ದಾಗ ಅದು ಉತ್ತಮ ಡಾನ್ಸ್ ಅಂತ ಹೇಳ್ತೀವಿ. ಹಾಗೆಯೇ ಸತ್ಯುಗದ ತ್ರೇತಾದ ಅರ್ಧ ಕಲ್ಪದ ಜ್ಞಾನದ ಡಾನ್ಸ್ ಅಂತಂದರೆ ಸತ್ಯದ ಅರಿವಿನಲ್ಲಿ ಮನಸ್ಸು ಸದಾ ಕುಣಿತಾ ಇರ್ತದ, ವಿಚಾರಗಳು ಭಾವನೆಗಳು ಸದಾ ಪ್ರಫುಲ್ಲಿತ ಇರ್ತವೆ. ಅದಕ್ಕೆ ಬಾಬಾ ಹೇಳ್ತಾರೆ ಇದು ನೂಂತಿದೆ, ಇದು ಬಹಳ ವಿಚಿತ್ರ ರಹಸ್ಯ ಇದೆ. ಅರ್ಧ ಕಲ್ಪ ಭಕ್ತಿಯ ಡಾನ್ಸ್ ಮಾಡ್ತೀರಿ, ಅರ್ಧ ಕಲ್ಪ ಜ್ಞಾನದ ಡಾನ್ಸ್ ಮಾಡ್ತೀರಿ. जब भक्ति की डांस होती है तो ज्ञान की नहीं, और जब ज्ञान की होती है तो भक्ति की नहीं. ಯಾವಾಗ ಭಕ್ತಿ ಡಾನ್ಸ್ ಇರ್ತದೋ ಅವಾಗ ಜ್ಞಾನ ಇರುವುದಿಲ್ಲ ಅಂತಾರೆ ಬಾಬಾ. ಯಾವಾಗ ಜ್ಞಾನ ಆರಂಭ ಆಗ್ತದೋ ಅವಾಗ ಭಕ್ತಿ ಖತಮಾಗಿ ಹೋಗ್ತದ. ಸೊ ಭಕ್ತಿ ಇನ್ನೂ ಇದೆ ಅಂದರೆ ಪೂರಾ ಜ್ಞಾನದ ಡಾನ್ಸ್ ಮಾಡ್ತಾ ಇಲ್ಲ ಅಂತ ಅರ್ಥ. आधा कल्प रावण की प्रारब्ध चलती है और आधा कल्प तुम बच्चे प्रारब्ध भोगते हो. ಅರ್ಧ ಕಲ್ಪ ರಾವಣನ ಪ್ರಾರಬ್ಧದಲ್ಲಿ ಇರ್ತೀವಿ. ರಾವಣ ಹೇಳ್ತಾನೆ, ರಾವಣನ ಜಗತ್ತಿನಲ್ಲಿ ಕಮ್ಮಿ ಫೀಲ್ ಮಾಡೋದನ್ನು ಕಲಿಸ್ಕೊಡ್ತಾನ. ಈ ಕಮ್ಮಿ ಫೀಲ್ ಮಾಡುವುದನ್ನು ಕಲಿಸ್ಕೊಟ್ಟ ಮೇಲೆ ನಾವು ಅದನ್ನು ತುಂಬಿಕೊಳ್ಳಿಕ್ಕೆ ಪುಣ್ಯ, ಭಕ್ತಿ, ತೀರ್ಥಯಾತ್ರಾ ಹೀಗೆ ಅನೇಕ ಭಕ್ತಿ ಮಾರ್ಗದಲ್ಲಿ ಎಂಟರ್ ಆಗ್ತೀವಿ. ಯಾಕೆ, ಏನು ಉದ್ದೇಶ ಇಟ್ಟುಕೊಂಡು? ಈ ಥರ ಮಾಡೋದ್ರಿಂದ ಮುಕ್ತಿ ಸಿಗ್ತದೆ, ಈ ಥರ ಮಾಡೋದ್ರಿಂದ ಸುಖ ಸಿಗ್ತದ, ಶಾಂತಿ ಸಿಗ್ತದ ಅಂದ್ರೆ ನನ್ನ ಹತ್ರ ಇಲ್ಲ ಅಂತ ಅಪೂರ್ಣತೆ, ಖಾಲಿಪನ, ಈ ರೀತಿ ರಾವಣ ನಮ್ಮಲ್ಲಿ ನಮ್ಮ ಸತ್ಯದಿಂದ ದೂರ ಮಾಡಿಸಿ ನಾವು ಕಮ್ಮಿದ್ದೀವಿ, ಮನುಷ್ಯ ಇದ್ದೀವಿ, ಅರ್ಧ ಇದ್ದೀವಿ, ನಾವು ಇನ್ನೂ ಭರ್ಪೂರ್ ಆಗಬೇಕು ಅನ್ನುವಂತಹ ಇಚ್ಛೆಗಳನ್ನು ತುಂಬ್ತಾನೆ. ಅದಕ್ಕೆ ಅರ್ಧ ಕಲ್ಪ ನೀವು ರಾವಣನ ಪ್ರಾರಬ್ಧದಾಗಿರ್ತೀರಿ, ಇನ್ನು ಅರ್ಧ ಕಲ್ಪ ಸ್ವಯಂ ಮಕ್ಕಳು ಪ್ರಾರಬ್ಧವನ್ನು ಭೋಗಿಸ್ತೀರಿ. यह गुह्य राज सीढ़ी के चित्र में समाया हुआ है. ಈ ಎಲ್ಲ ಗುಹ್ಯ ರಹಸ್ಯಗಳು 84 ಜನ್ಮಗಳ ಚಕ್ರದ ಚಿತ್ರದಲ್ಲಿ ಅಲ್ಲಿ ತೋರಿಸಲಾಗಿದೆ. ಧಾರಣೆಗಾಗಿ ಮುಖ್ಯ ಸಾರ್ ಮೊದಲೇದು, ಪುರುಷಾರ್ಥ ಕರ್ ಸಂಪೂರ್ಣ ಗುಣವಾನ್ ಬನ್ನ ಹೇ. ಪುರುಷಾರ್ಥ ಮಾಡಿ ಗುಣವಾನ್ ಆಗಬೇಕಾದವ್ರು ಯಾರು? ಆತ್ಮ ಇರೋದೇ ಅವಿನಾಶಿ ಇದೆ. ಅವಿನಾಶಿ ಆತ್ಮನಿಗೆ ಗುಣವಾನ್ ಆಗುವ ಅವಶ್ಯಕತೆ ಇಲ್ಲ, ಆತ್ಮ ಗುಣಸಂಪನ್ನಿದೆ. ಅಂದಮೇಲೆ ಯಾರಾಗಬೇಕಾಗಿದೆ? ಬಾಬಾ ಯಾರಿಗಾಗಿ ಇಶಾರ ಮಾಡ್ತಾ ಇದ್ದಾರೆ ಅಂದರೆ ಆತ್ಮನಿಂದ ಅಗಲಿ ಹೋದ ಈ ಮನಸ್ಸು ಬಹಳ ಅವಗುಣಿ ಆಗಿಬಿಟ್ಟಿದೆ, ಅವಗುಣಗಳ ಪ್ರಭಾವದಲ್ಲಿ ಬಂದಿದೆ. ಅದಕ್ಕಾಗಿ ಪುರುಷಾರ್ಥ ಇಂಥದ್ದು ಮಾಡ್ರಿ. ಈ ಮನಸ್ಸು ಆತ್ಮನೊಳಗಿರುವ ಎಲ್ಲ ಗುಣಗಳು ತನ್ನ ಗುಣಗಳಾಗಿರುವ ಸ್ವರೂಪ ಅನುಭವ ಮಾಡಬೇಕಾಗಿದೆ. ಕರ್ಮ ಕೋಯಿ ಭಿ ಹೋ ಲೇಕಿನ್ ಬಾಬಾ ಕಿ ಯಾದ್ ಮೇ ರೇಕರ್ ಕರ್ನಾ ಹೇ. ಕರ್ಮ ಏನೇ ಮಾಡ್ರಿ, ಕರ್ಮದ ಯಾವುದು? ಪ್ರೊಫೆಸರ್ ಆಗಿ ಟೀಚಿಂಗ್ ಮಾಡೋದು, ಅಥವಾ ಜ್ಞಾನದ ಒಂದು ಇನ್ನೊಬ್ಬರಿಗೆ ಕ್ಲಾಸ್ ಮಾಡೋದಾಗಲಿ, ಅಥವಾ ಯಾವುದೇ ರೀತಿಯ ದೊಡ್ಡವ್ರ ಜೊತೆಗೆ ಕುಂತು ಮಾತಾಡೋದು, ಇದು ಬಹಳ ಶ್ರೇಷ್ಠ. ಅಥವಾ ಕೆಲವು ಕರ್ಮಗಳು ಕನಿಷ್ಠ, ಹೀಗೆಂದಿಗೂ ಇಲ್ಲ. ಅದು ಅವರವರ ಭಾವನೆ ಅಷ್ಟೇ. ಆ ಕರ್ಮ ಯಾವಾಗ ಶ್ರೇಷ್ಠ ಆಗ್ತದಂದ್ರೆ ಅದು ಪರಮಾತ್ಮನ ಸ್ಮೃತಿಯಲ್ಲಿ ಇದ್ದುಕೊಂಡು ಕರ್ಮ ಮಾಡಿದಾಗ ಅದು ಶ್ರೇಷ್ಠ ಕರ್ಮ ಆಗ್ತದ. ಅದಕ್ಕೆ ಏನೇ ಕರ್ಮ ಮಾಡಿರಿ
ಆದರೆ ತಂದೆ ನೆನಪಿನಲ್ಲಿದ್ದುಕೊಂಡು ಕೋಯಿವಿ ವಿಕರ್ಮ ನಹಿ ಕರ್ನ, ಕರ್ಮ ಭಲೆ ಮಾಡ್ರಿ ಪರಮಾತ್ಮನ ಸ್ಮೃತಿಯೊಳಗೆ, ಅದು ಶ್ರೇಷ್ಠ ಕರ್ಮದಲ್ಲಿ ಜಮಾ ಆಗ್ತದ. ಆದರೆ ವಿಕರ್ಮ ಮಾಡಬೇಡ್ರಿ. ವಿಕಾರಕ್ಕೆ ವಶೀಭೂತ ಆದಂಥ ಕರ್ಮ ವಿಕರ್ಮದಲ್ಲಿ ಜಮಾ ಆಗ್ತದ, ಅಂಥ ಕರ್ಮವನ್ನು ಮಾಡಬೇಡ್ರಿ. सेकंड पॉइंट, ये पुराना कपड़ा जर्जरीभूत है, इसे ममत्व निकाल देना. ಈ ಹಳೆಯ ಬಟ್ಟೆ ಹರಿದು ಹೋಗ್ತಾ ಇದೆ ಅಂತಾರೆ ಬಾಬಾ. ಝಡ್ಜಡಿಭೂತ್ ಅಂದರೆ ಹಳೆಯ ಬಟ್ಟೆ ಅಂದರೆ ಹಳೆಯ ಎಲ್ಲ ಸ್ಮೃತಿಗಳೊಳಗೆ ಏನೂ ಶಕ್ತಿ ಇಲ್ಲ. ಹಳೆಯ ಜೀವನದ ಅಂದರೆ ನಾನು ಹೀಗಿದ್ದೆ, ನನ್ನ ಜೀವನ ಹೀಗಿತ್ತು, ಅದರಲ್ಲಿ ಏನೂ ಶಕ್ತಿ ಇಲ್ಲದ್ರಿಂದ ಏನೂ ನಮಗೆ ಜೀವನ್ಮುಕ್ತಿ ಸಿಗೋದಿಲ್ಲ, ಅದರೊಳಗಿಂದ ಏನೂ ಪ್ರಾಪ್ತಿ ಇಲ್ಲ. ಅದಕ್ಕೆ ಬಾಬಾ ಹತ್ರ ದೇಹದ ಸ್ಮೃತಿಗಳು ಜರ್ಜಡಿಭೂತ ಆಗಿಬಿಟ್ಟಿವೆ, ಅದರ ಮೇಲಿನ ಮೋಹವನ್ನು ತೆಗೀರಿ. ಆತ್ಮ ಕೋ ಸತೋಪ್ರಧಾನ್ ಬನಾನೆ ಕಾ ಪೂರಾ ಪುರುಷಾರ್ಥ ಕರ್ನಾ ಹೈ. ಆತ್ಮ ಅರ್ಥಾತ್ ಮನ್, ಈ ಮನಸ್ಸನ್ನು ಪೂರ್ಣ ಸತೋಪ್ರಧಾನ್, ಹೇಗೆ ಆತ್ಮ ಸತೋಪ್ರಧಾನ್ ಇದೆ, ಆತ್ಮನ ಸಮಾನ ಸತೋಪ್ರಧಾನ್ ಆಗೋದಕ್ಕಾಗಿ ಪೂರ್ಣ ಪುರುಷಾರ್ಥವನ್ನು ಮಾಡ್ರಿ. वरदान, सदा अतीन्द्रिय सुख की अनुभूति करने वाले अटल अखंड स्वराज्य अधिकारी भव. सदा अतीन्द्रिय सुखದ ಅನುಭೂತಿ ಮಾಡುವಂತಹ अटल अखंड स्वराज्याधिकारी भव. जो बच्चे संगम युग पर अतीन्द्रिय सुख का वर्षा सदा काल के लिए प्राप्त कर लेते हैं, अर्थात जिनका बाबा के विल पर पूरा अधिकार होता, वे विल पावर वाले होते हैं. ಬಾಬಾ ಹೇಳ್ತಾರೆ, ಸಂಗಮ ಯುಗದಲ್ಲಿ ಯಾರು ಅತೀಂದ್ರಿಯ ಸುಖದ ಆಸ್ತಿಯನ್ನು, ಈ ಒಂದು ಆತ್ಮನ ಒಂದು ಮೂಲ ಖಜಾನೆಯನ್ನು ಯಾರು ಸದಾ ಕಾಲಕ್ಕಾಗಿ ಪ್ರಾಪ್ತ ಮಾಡ್ಕೋತಾರೆ, ಅನುಭವ ಮಾಡ್ತಾರೆ, ಅವರ ಒಂದು ಜಿನ್ಕ ಬಾಬಾಕ್ಕೆ ವಿಲ್ ಪರ್ ಪೂರ, ಬಾಬಾರ ವಿಲ್ ಮೇಲೆ ಪೂರ್ಣ ಅಧಿಕಾರ ಇದೆ, ಅವರು ಪೂರ ವಿಲ್ ಪವರ್ಗೆ ಅಧಿಕಾರಿ ಇದ್ದಾರೆ. उन्हें अटूट अचल अतीन्द्रिय सुख की अनुभूति होती है. हंತ ಆತ್ಮರಿಗೆ ಅಖಂಡ, ಅಠಲ್, ಅಟೂಟ್ ಅಂದರೆ ಮುರಿಯಲಾರ್ದ, ಅಠಲ್ ಅಂದರೆ ಎಂದಿಗೂ ಅಲಗಾಡ್ಲಾರ್ದ, ಅಖಂಡ ಅಂದರೆ ಎಂದಿಗೂ ಖಂಡಿತ ಆಗ್ಲಾರ್ದಂತಹ ಆ ಒಂದು ಸತ್ಯವಾದಂತಹ ಖಜಾನೆಗೆ ಮಲಿಕಾಗ್ತೀರಿ. ಸಂಪೂರ್ಣತೆ ಅಂದರೆ ನಾ ಇಷ್ಟು ಪೂರ್ಣ ಇದ್ದೀನಲ್ಲ, ನನಗೆ ಏನಾದರೂ ಎಕ್ಸ್ಟ್ರಾ ಒಂದಿಷ್ಟು ಹಾಕೋದ್ರಿಂದ ಇನ್ನೊಂದಿಷ್ಟು ಪೂರ್ಣ ಆಗ್ತೀನಿ ಅನ್ನೋ ಮಾತಿಲ್ಲ. ಕಂಪ್ಲೀಟ್ ಇದ್ದೀನಿ, ನಾ ಅದಕ್ಕೆ ಬಿಂದು ಇದ್ದೀನಿ, ನನಗೆ ಎಕ್ಸ್ಟ್ರಾ ಏನೂ ಬೇಕಾಗಿಲ್ಲ, ಅಷ್ಟು ಸಂಪನ್ನ ಇದ್ದೀನಿ. ಈ ಒಂದು ಅನುಭೂತಿಯನ್ನು ಮಾಡ್ತಾರೆ ಯಾರು ವಿಲ್ ಪವರ್ ಉಳ್ಳವರು ಇರ್ತಾರೆ. ऐसे वारिस और संपूर्ण वर्ष का अधिकारी ही भविष्य में अचल अखंड स्वराज्य का अधिकार प्राप्त कर लेते हैं. ಅಖಂಡ ಅವಿನಾಶಿ ಯಾರದಾರ? ಆತ್ಮನೇ ಅಖಂಡ ರಾಜಧಾನಿಯಲ್ಲಿ ರಾಜನ ಮಂತ್ರಿ ಯಾರು? ಈ ಮನಸ್ಸು. ಅಂದರೆ ಮನಸ್ಸು ತನ್ನ ಮಾಲೀಕನ ಸಂಘದಲ್ಲಿ ಹೋಗಿ ಮಾಲೀಕತ್ವದ ಅನುಭವ, ಮಾಲೀಕನ ಗುಣ ತನ್ನ ಗುಣ ಅನುಭವ ಮಾಡುವಂಥ ಒಂದು ಆತುರತೆಯಲ್ಲಿ ಇದೆ ಮನಸ್ಸು. ಅದಕ್ಕಾಗಿ ಬಾಬಾ ಅಂತಾರೆ, ಯಾವಾಗ ನೀವು ತಿಂದ್ರಿ ಸುಖದ ಅನುಭವ ಮಾಡ್ತೀರಿ, ಬಾಬಾನೆಲ್ಲ ಪ್ರಾಪರ್ಟಿಯನ್ನು ತಮ್ಮ ಪ್ರಾಪರ್ಟಿಯನ್ನಾಗಿ ಅನುಭವ ಮಾಡ್ತೀರಿ, ಆಗ ಬಾಬಾ ಹೇಳ್ತಾರೆ ಭವಿಷ್ಯದಲ್ಲೂ ಕೂಡ, ಸಂಗಮದ ವರ್ತಮಾನದಲ್ಲಿ ಕೂಡ ಅಠಲ್ ಅಖಂಡ ಅವಿನಾಶಿ ಈ ಒಂದು ಅಧಿಕಾರಕ್ಕೆ, ಆತ್ಮನ ಸರ್ವ ಗುಣಗಳಿಗೆ ಅದಕ್ಕೆ ನೀವು ಅಧಿಕಾರಿ ಆಗ್ತೀರಿ, ಈ ಮನಸ್ಸು ಅಧಿಕಾರಿ ಆಗ್ತದ. ಸ್ಲೋಗನ್, ಜहाँ ಮೇರಾಪನ್ ಆತಾ ಹೇ ವहाँ ಬುದ್ಧಿ ಕಾ ಫೇರಾ ಹೋ ಜಾತಾ ಹೇ. ಎಲ್ಲಿ ನಂದನೂದು ಬರ್ತದ, ಎಲ್ಲಿ ನಂದನೂದಿದೆ ಅಲ್ಲಿ ಹದ್ದಿದೆ, ಎಲ್ಲಿ ನಂದಂತ ಬರ್ತದೋ ಅಲ್ಲಿ ಬಾಬಾ ಹೇಳ್ತಾರೆ ಬುದ್ಧಿಯ ಫೇರಾ, ಬುದ್ಧಿ ಉಲ್ಟಾ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತದ. ನಂದು ಅಂತಂದರೆ ನನ್ನ ಹೆಸರ, ನನ್ನ ಕೆಲಸ, ನನ್ನ ಜೀವನ, ನನ್ನ ಪರಿವಾರ, ನನ್ನ ಸಂಬಂಧಗಳು, ನನ್ನ ಕೆಲಸ ಅನ್ನುವಂಥದ್ದೇನಿದೆ ನಂದು. ಇಲ್ಲಿ ನಂದು ಅನ್ನೋದಿದೆ, ಬುದ್ಧಿ ಉಲ್ಟಾ ಚಕ್ರ ತಿರುಗಿಸ್ತದಂತ ಹೇಳ್ತಾರೆ ಬಾಬಾ. ಹಾಗಾದ್ರೆ ಏನು ಅನ್ಬೇಕು? ನಾನು ಆತ್ಮ ಹಾಗೂ ನನ್ನ ಬಾಬಾ ಬಿಟ್ಟರೆ ನಂದು ಅನ್ನುವಂಥದ್ದು ಈ ಜಗತ್ತಿನಲ್ಲಿ ಏನೂ ಇಲ್ಲ. ಎಲ್ಲ ಡೈರೆಕ್ಟರ್ನ ಮೂಲಕ ಸಿಕ್ಕಿರುವ, ಡ್ರಾಮಾ ಮೂಲಕ ಸಿಕ್ಕಿರುವಂಥ ಎಲ್ಲ ಸಾಮಗ್ರಿ, ಸಂಬಂಧಗಳು, ಈ ದೇಹ ಇವೆಲ್ಲವೂ ಕೂಡ ಕೇವಲ ಟೆಂಪ್ರರಿ ಮತ್ತು ವಿನಾಶಿಯಾಗಿವೆ. ಅಂದಮೇಲೆ ಸದಾ ಅವಿನಾಶಿಯಾಗಿರುವಂಥ ಸತ್ಯ ನಾನು ನನ್ನನ್ನು ಮರೆತು ನನಗೆ ಸಿಕ್ಕಿರುವಂಥ ದೇಹವನ್ನೇ ನಾನು ನಂದು ಅನ್ಕೋತೀನಂತಂದ್ರೆ
ಬುದ್ಧಿ ಉಲ್ಟಾ ಕೆಲಸ ಮಾಡ್ತೀರಿ ಅಂತ. ಇಂದಿನ ಅವ್ಯಕ್ತ ಮುರಳಿ इशारा सदा अचल अडोल एक रस स्थिति का अनुभव करो. समय प्रमाण अब सदा अचल अडोल सर्व खजानों से संपन्न रहो. ಸಮಯ ಅನುಸಾರ ಅಂದರೆ ಅವ್ಯಕ್ತ ಇಶಾರ ಇದು ಅವ್ಯಕ್ತ ಮುರಳಿಯ ಮಹಾವಾಕ್ಯ. ಬಾಬಾ ಸಾಕಾರ ಮುರಳಿಯಲ್ಲಿ ಯಾವಾಗಲೂ ಏನು ಹೇಳ್ತಿರ್ತಾರ, ಬನೋ ಆಗು, ಮುಂದಾಗೋದದ, ನೀ ಮುಂದೆ ಆಗಬೇಕು ಅಂತ. ಅವ್ಯಕ್ತ ಮುರಳಿಯಲ್ಲಿ ಏನು ಹೇಳಿದ್ದಾರೆ ಬಾಬಾ, ಬನ್ನ ಹಿ ಹೇ, ಸಂಪನ್ನ ರಹೋ, ಆಗ್ರಿ ಅಲ್ಲ, ಈಗ ಇರು, ಸಂಪನ್ನ ಆಗಿರು ನೀನು ಅಂತ. ತೋಡಾ ಬಿ ಡಗ್ಮಗ್ ಹುವೆ ತೋ ಸರ್ವ ಖಜಾನೋ ಕ ಅನುಭವ ನಹಿ ಹೋಗ. ಸ್ವಲ್ಪ ಅಲಗಾಡಿದರೆ ಸರ್ವ ಖಜಾನೆಗಳ ಅನುಭವ ಆಗೋದಿಲ್ಲ. ಸ್ವಲ್ಪ ಅಲಗಾಡುವುದಂದ್ರೆ ಸ್ವಲ್ಪ ನೀನು ಇಲ್ಲಿ ನಡೀತಾ ಇರುವ ದೃಶ್ಯಗಳು, ಕಾಣ್ತಾ ಇರುವ ದೃಶ್ಯ, ನಡೀತಾ ಇರುವ ಕರ್ಮ, ನಿನಗೆ ಅನಿಸ್ತಾ ಇರೋ ಫೀಲಿಂಗ್ಸ್, ನೀ ಸತ್ಯ ಅನ್ಕೊಂಡು ಬಸ್ ನೀ ಅಲಗಾಡ್ದಿ. ಅಲ್ಲಿ ಅಪಮಾನ ಇದೆ, ಯಾಕೆ ಸತ್ಯ ಅನ್ಕೋಬೇಡ ಅಂದರೆ ಕೆಲವೊಮ್ಮೆ ಪ್ರೀತಿ ಇದೆ, ಕೆಲವೊಮ್ಮೆ ತಿರಸ್ಕಾರ ಇದೆ, ಕೆಲವೊಮ್ಮೆ ಅಪನಾಪನ್ ಇದೆ, ಕೆಲವೊಮ್ಮೆ ವಿರೋಧ ಇದೆ. ಅದಕ್ಕೆ ಬಾಬಾ ಅಂತಾರ, ಸ್ವಲ್ಪ ಅಲ್ಗಾಡ್ಬಿಟ್ರೆ ಆಯಿತು, ನೀ ಸರ್ವ ಖಜಾನೆ ಅನುಭವ ಮಾಡೋಕ್ಕೆ ಸಾಧ್ಯ ಇಲ್ಲ. बाबा द्वारा मिले हुए खजानों को सदा कायम रखने का साधन है सदा अचल अडोल रहना. अचल ಅಲುಗಾಡದ ಆತ್ಮನ ಇರೇನು, ಅಲುಗಾಡದ ಆತ್ಮ ಆಗಬೇಕು ಇಲ್ಲ. ನಾ ಆತ್ಮ ಇರುವುದೇ ಸ್ಟಿಲ್ನೆಸ್ ನನ್ನ ನೇಚರ್ ಆಗಿದೆ. ಅಂದಮೇಲೆ ಅಡೋಲ್ ತೋ ಅಚಲ್ ರಹನೆ ಸೆ ಸದಾ ಹಿ, ಅಚಲ್ರಾಗಿರೋದ್ರಿಂದ ಸದಾ ಖುಷಿ ಅನುಭೂತಿ ಆಗ್ತಿರ್ತದ. ಹೇಗೆ ವಿನಾಶಿ ಧನ, ಯಾರ ಹತ್ರ ವಿನಾಶ ಆಗುವಂಥ ಧನ ಏನಿದೆಯಲ್ಲ, ಮಟೀರಿಯಲ್ ಜಗತ್ತಿನ ಮಟೀರಿಯಲ್ ಸ್ಥೂಲ ಧನ, ಆ ಧನ, ಮಾನ್, ನಾಮ್, ಶಾನ್, ಕುರ್ಸಿ ಇದೆಲ್ಲ ಸಿಗ್ತದೆ. ಇದು ಸಿಕ್ಕಾಗ ಹೆಂಗಾಗ್ತದೆ, ಭಾಳ ಖುಷಿ ಆಗ್ತದೆ ಅವರಿಗೆ. ಅದಂತೂ ಬಾಬಾ ಹೇಳ್ತಾರೆ, ಅದು ವಿನಾಶ ಆಗುವಂಥ ಸಿಕ್ಕರೆ ಜನ ಅಷ್ಟು ಖುಷಿ ಆಗ್ತಾರ. ಬಾಬಾ ಕೊಡೋದು ಅವಿನಾಶಿ ಆಗಿರುವಂಥದ್ದಂದಮೇಲೆ ಎಷ್ಟೊತ್ತು ಖುಷಿ ಇರ್ಬೇಕು ನಿಮ್ಗೆ ಅಂತ ಹೇಳ್ತಾರೆ ಬಾಬಾ. ಅಂದಮೇಲೆ ನೀವು ಈ ಖುಷಿಯ ಮೂಲಕ ಅಚಲ್ ಅಡೋಲ್ ಏಕ ರಸ ಸ್ಥಿತಿಯ ಅನುಭವವನ್ನು ಮಾಡ್ರಿ. ಓಂ ಶಾಂತಿ. ಇಂದಿನ ಮುರಳಿಯ ಮಹಾವಾಕ್ಯದ ಅನುಭವ ಮಾಡೋಣ. ನಾನು ಅತೀಂದ್ರಿಯ ಸುಖದ ಅನುಭವದ ಅಧಿಕಾರಿ ಆತ್ಮನಾಗಿರುವೆ. ಅತೀಂದ್ರಿಯ ಸುಖವು ಸಂಗಮ ಯುಗದ ಅತಿ ಶ್ರೇಷ್ಠ ಖಜಾನೆಯಾಗಿದೆ. ನನಗೆ ಪ್ರಾಪ್ತವಾಗಿರುವ ಸರ್ವ ಖಜಾನೆಗಳಲ್ಲಿ ಅತೀಂದ್ರಿಯ ಸುಖವು, ಪರಮಾನಂದವು ನನ್ನ ಉತ್ಕೃಷ್ಟ ಅತ್ಯುನ್ನತ ಪದವಿ, ಅತ್ಯುನ್ನತ ಅವಸ್ಥೆಯಾಗಿದೆ. ಹೀಗಾಗಿ ನಾನು ಸದಾ ಜಾಗೃತವಾಗಿದ್ದೇನೆ, ಹೋಶಲ್ಲಿದ್ದೇನೆ. ನಾನು ಯಾರು ಎಂಬ ಸ್ಮೃತಿಯಿಂದ ಬಾಬಾರವರ ಸತ್ಯ ಜ್ಞಾನ ಅರಿತ ಮೇಲೆ ನಾನು ಯಾರೆಂಬ ನಿರಾಕಾರ ಚೇತನವಾಗಿರುವೆನೆಂಬ ಸತ್ಯದ ಮೂಲಕ ಸದಾ ಈ ಮನಸ್ಸು ಅತೀಂದ್ರಿಯವಾದ ಸುಖದಲ್ಲಿ ಅನುಭವ ಮಾಡುತ್ತಿದೆ. ಈ ಅತೀಂದ್ರಿಯ ಸುಖವು ತಂದೆಯ ಸರ್ವ ಅಧಿಕಾರಕ್ಕೆ, ಖಜಾನೆಗಳಿಗೆ ನನ್ನನ್ನು ಅಧಿಕಾರಿಯನ್ನಾಗಿ ಮಾಡಿದೆ. ಇದು ನನ್ನ ಪರಮ ಸೌಭಾಗ್ಯವಾಗಿದೆ. ಓಂ ಶಾಂತಿ, ಓಂ ಶಾಂತಿ.